ಮತ್ತೊಂದು ಕಡೆಯಲ್ಲಿ ಬಿಜೆಪಿಯ ಮಿತ್ರ ಪಕ್ಷ ಜೆಡಿಎಸ್ ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ದಾವಣಗೆರೆಯಲ್ಲಿ ಆಗಿದ್ದು ನೋಡಿ ಹಿಜಾಬ್ ನಿರ್ಧಾರವನ್ನು ಮಾಡಿದ್ದಾರೆ. 16ನೇ ತಾರೀಕು ಮುಸ್ಲಿಮರ ಸಮಾವೇಶವಿದೆ, ಅದರಿಂದ ಹೆದರಿಕೊಂಡು ಈ ನಿರ್ಧಾರ ಕೈಗೊಂಡಿದ್ದಾರೆ. ಈ ರೀತಿಯಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ನಾನು ಎಲ್ಲ ಧರ್ಮಗಳನ್ನು ಗೌರವಿಸ್ತೀನಿ. ಹಿಜಾಬ್ ಬಗ್ಗೆ ಅಸೆಂಬ್ಲಿಯಲ್ಲಿ ಹಿಂದೆಯೇ ಚರ್ಚೆ ಮಾಡಿದ್ದೇನೆ. ಮೊನ್ನೆ ತಾನೇ ಒಂದು ಹುಡುಗನಿಗೆ ಜನಿವಾರ ತೆಗೆಸಿದ್ರು. 3 ವರ್ಷಗಳಿಂದ ಹಿಜಾಬ್ ವಿಚಾರದಲ್ಲಿ ಸರ್ಕಾರ ಏನು ಮಾಡ್ತಾ ಇತ್ತು? 3 ವರ್ಷ ಆಯ್ತಲ್ಲ ಅಧಿಕಾರಕ್ಕೆ ಬಂದು, ಅಲ್ಲಿಂದ ಏನು ಮಾಡ್ತಾ ಇತ್ತು ಇಲ್ಲಿವರೆಗೂ? ಒಂದು ವರ್ಗವನ್ನು ಸಮಾಧಾನ ಮಾಡೋದಕ್ಕೆ ಈ ರೀತಿಯಾದಂಥ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಕೋರ್ಟ್ನಲ್ಲಿ ಪ್ರಕರಣ ಇರುವಾಗ ಹೇಗೆ ಮಾಡ್ತಾರೆ? ನಿಜಕ್ಕೂ ಆಶ್ಚರ್ಯ ಅಂತ ಹೇಳಿದ್ದಾರೆ. ಅವತ್ತಿನ ಸಂದರ್ಭದಲ್ಲೇ ಅಸೆಂಬ್ಲಿ ಒಳಗೂ ಸಹ ನಾನು ಚರ್ಚೆ ಮಾಡಿದ್ದೀನಿ ಹಿಜಾಬ್ ಬಗ್ಗೆ ಅಷ್ಟೇ ಅಲ್ಲ, ನಾನು ಎಲ್ಲ ಒಂದು ಧರ್ಮಗಳಿಗೂ ಗೌರವ ಕೊಡ್ತಕ್ಕಂಥವ್ರು. ಹಿಜಾಬ್ನ ವಿಷಯ ಒಂದೇ ಅಲ್ಲ, ಇವತ್ತು ಅದು ಯಾವುದೋ ಮೊನ್ನೆ ಎಕ್ಸಾಮ್ ಹೋದಂಥ ಒಬ್ಬ ವ್ಯಕ್ತಿಗೆ ಜನಿವಾರ ತೆಗೆಸಿದ್ರು ಅಂತ ಹೇಳಿ ಒಂದು ರಾಜಕೀಯ ಮಾಡಿಸಿ ಈಗ ಅದನ್ನೇ ಮುಂದಿಟ್ಕೊಂಡು ಇವತ್ತು ಎಲ್ಲ ರೀತಿಯಲ್ಲಿ ಏನೋ ನೆನ್ನೆ ಒಂದು ಹೊಸದಾಗಿ ನೋಟಿಫಿಕೇಶನ್ ಹೊರಡಿಸೋರೆ. ಬಹುಶಃ ಹೈಕೋರ್ಟು ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿದ್ದಲ್ಲ, ಆ ತೀರ್ಪಿನ ವೆಕೇಟ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ ನನಗಿನ್ನೂ, ತಿಳ್ಕೋಬೇಕಾದ್ರ ಬಗ್ಗೆ. ಅದನ್ನು ವೆಕೇಟ್ ಮಾಡಿಸ್ದೆ ಸರ್ಕಾರ ಯಾವ ರೀತಿಯಲ್ಲಿ ಇದನ್ನು ನೆನ್ನೆ ಘೋಷಣೆ ಮಾಡಿದ್ರು ನನಗೆ ಅದೇ ಆಶ್ಚರ್ಯ. ಇಷ್ಟು ದಿವಸ ಏನು ಮಾಡ್ತಾ ಇದ್ರು? 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು. ಎಂಥದ್ದು ದಾವಣಗೆರೆ ಚುನಾವಣೆ ರಿಸಲ್ಟ್ ಬಂದಮೇಲೆ ಇವತ್ತೇನೋ ಮಧ್ಯಾಹ್ನ ಪ್ರೆಸ್ ಮೀಟ್ ಇದೆಯಂತಲ್ಲ, ಏನೋ ರಿಪೋರ್ಟ್ ರೆಕಾರ್ಡನ್ನು ಇಡ್ತಾರಂತಲ್ಲ ನಿಮ್ಮ ಮುಂದೆ. ಈಗ ಮುಸ್ಲಿಂ 14ಕ್ಕೆ ಅದಕ್ಕೆ ಬಹುಶಃ ಅದಕ್ಕೆ ಎದುರ್ಕೊಂಡು ಈಗ ಮಾಡವ್ರೆ, ಏನೋ ಒಂದು ತೋರ್ಸೋದಕ್ಕೆ. 3 ವರ್ಷದಿಂದ ಏನು ಮಾಡ್ತಾ ಇದ್ರು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.